ಈ ರಾಜ್ಯ ಕಂಡ ಕೆಲವು ಸರಳ ಸಜ್ಜನಿಕ ವ್ಯಕ್ತಿಗಳಲ್ಲಿ ಒಬ್ಬರಾದ ನಮ್ಮ ದಿವಂಗತ ಡೇವಿಡ್ ಸಿಮೆನ್ ಸಾಹೇಬರು, ಮಾಜಿ ಸಭಾಪತಿಗಳು, ವಿಧಾನ ಪರಿಷತ್ತಿನ ಸಭಾಪತಿಗಳು. ಅವರು ಹುಟ್ಟಿದ್ದು 11/6/1948. ಅವರ ವಯಸ್ಸು 77ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿ ಇಹಲೋಕದ ಯಾತ್ರೆಯಲ್ಲಿದ್ದಾರೆ. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದವರು. ಸಣ್ಣ ಕೂಸಿನ ಜೊತೆಗೂ ಒಂದು ಒಳ್ಳೆಯ ಪ್ರೀತಿಯಿಂದ ಮಾತಾಡುವಂತಹ ವ್ಯಕ್ತಿತ್ವವಾಗಿತ್ತು. ಅವರು ತುಂಬಾ ಜನಕ್ಕೆ ಅಂದ್ರೆ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿ ವಿವಿಧ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನ ದಿವಸ ಅವರ ಸೇವೆ ಬಹಳ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ದರಿಂದ ನಿನ್ನೆ ಅವರ ದೇಹಾಂತವಾಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರ ಕಲಬುರಗಿ ಕಡೆಗೆ ಪ್ರಯಾಣ ಮಾಡ್ತಾರೆ. ಹಾಗೂ ನಾಳೆ ಮುಂಜಾನೆ 6 ಗಂಟೆಯಿಂದ ನಮ್ಮ ಮೆಥಡಿಸ್ಟ್ ಚರ್ಚ್ ವಿಜಯ ವಿದ್ಯಾಲಯ ಕಾಲೇಜ್ ಹತ್ರ ಮೆಥಡಿಸ್ಟ್ ಚರ್ಚ್ನಲ್ಲಿ ಅವರ ಪಾರ್ಥಿವ ಶರೀರವನ್ನು ಜನತಾ ದರ್ಶನಕ್ಕಾಗಿಟ್ಟು ನಾಳೆ ಅಂತಿಮ ಸಂಸ್ಕಾರ, ಅವರ ಒಂದು ಅಂತಿಮ ಸಂಸ್ಕಾರ ವೆಂಕಟೇಶ್ ನಗರಲ್ಲಿ ಇರುವಂತಹ ರುದ್ರಭೂಮಿಯಲ್ಲಿ ಅವರ ಅಂತಿಮ ಸಂಸ್ಕಾರವಾಗುತ್ತದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಹಿರಿಯರಾದಂಥ ಮಹಾಂತಪ್ಪ ಸಂಘವಿ ಸರ್ ಆಗಲಿ, ಪಟೇಲ್ ಸಾಹೇಬರಾಗಲಿ, ಸೋಮಶೇಖರ್ ಹಿರೇಮಠ್ ಸರ್ ಆಗಲಿ, ನಾವೆಲ್ಲ ನಮ್ಮ ಗೂಳಿಯವರಾಗಲಿ, ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ಒಂದು ಸಂತಾಪ ಸಭೆ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೆವು. ಅವರ ಆತ್ಮಕ್ಕೆ ದೇವರು ಶಾಂತಿ ತುಂಬಲಿ. ಅವರ ಮನೆಯ ಒಂದು ಕುಟುಂಬ ವರ್ಗಕ್ಕೆ ಈ ಒಂದು ದುಃಖ ಭರಿಸುವ ಶಕ್ತಿ ದೇವರು ಅವರಿಗೆ ಅನುಗ್ರಹಿಸಲೇನ ಅಂತ ಹೇಳಿ ನನ್ನ